ಹಾಯ್ ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆರ್ಟ್ಫುಲ್ ಲೈಫ್. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ಶನಿವಾರ ಭಾನುವಾರದ 2 ದಿನದ ವಿಡಿಯೋ ಇರುತ್ತೆ. ಇವತ್ತು ರಾತ್ರಿ ಒಂದು 8 ಗಂಟೆಗೆ ವ್ಲಾಗ್ ಶುರು ಮಾಡಿದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳು ಸ್ವಲ್ಪ ಜಾಸ್ತಿ ಇದ್ವು, ಅದಕ್ಕೋಸ್ಕರ ವೀಡಿಯೋ ಏನೂ ಶೂಟ್ ಮಾಡಲಿಲ್ಲ ಬೆಳಗ್ಗೆಯಿಂದ. ಇವಾಗ ಒಂದು 8 ಗಂಟೆಯಿಂದ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ರಾತ್ರಿ ಊಟಕ್ಕೆ ನಮ್ಮ ಮನೆಯವ್ರು ಸಪ್ಪನೀರು ಮುದ್ದೆ ಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಸಪ್ಪನೀರು ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಮನೇಲಿ ಈ ಥರ ಸಪ್ಪನೀರು ಮುದ್ದೆ ಡೈಲಿ ಮಾಡಿಕೊಂಡ್ರು ಬೇಡ ಅನ್ನಲ್ಲ, ಅಷ್ಟು ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳು ಸಪ್ಪನೀರು ಮುದ್ದೆ ಹಿಡಿಯಲ್ಲ, ಅವಳು ಸ್ವಲ್ಪ ಅನ್ನ ಮಾಡಬೇಕು. ಸಪ್ಪನೀರು ಅನ್ನ ಆದರೆ ಉಣ್ತಾಳೆ. ಬೇಳೆ ಹಾಕಿದ್ದೆ ಸಪ್ಪನೀರಿಗೆ, ಬೇಳೆ ಸಪ್ಪನೀರು ಮಾಡಿದ್ದೆ, ಅದು ನೀನು ಕಲಸಿದ್ದಾಯ್ತು. ಇಲ್ಲಿ ಮುದ್ದೆ ಮಾಡೋಣ ಅಂತ ಮುದ್ದೆ ಕಟ್ತಾಯಿದ್ದೀನಿ. ಇನ್ನು ಈ ಮುದ್ದೆ ಆಗಿದ ತಕ್ಷಣ ಊಟ ಮಾಡ್ಕೊಂಡು ಇನ್ನು ಕೆಲಸಗಳಿದ್ದಾವೆ. ನಾಳೆ ದೋಸೆ ಮಾಡೋಣ ಅಂತ ಅಕ್ಕಿ ನೆನೆಹಾಕಿದ್ದೀನಿ. ಅಕ್ಕಿ ಮಿಕ್ಸಿಗೆ ಹಾಕಬೇಕು. ದೋಸೆ ಮಾಡಿಬಿಟ್ಟು ಸುಮಾರು ದಿನಗಳೇ ಆಗೋಯ್ತಿಲ್ಲ, ಸುಮಾರು ತಿಂಗಳುಗಳೇ ಆಗಿಬಿಡ್ತು ದೋಸೆ ಮಾಡಿ. ಯಾಕೋ ಗೊತ್ತಿಲ್ಲ, ನಮ್ಮ ಮನೇಲಿ ಏನು ತವಾ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ದೋಸೆ ಒಯ್ದಿದ ತಕ್ಷಣ ಮತ್ತೆ ಅದನ್ನ ಎಬ್ಬಕ್ಕೆ ಬರಲ್ಲ, ಅಲ್ಲೇ ದೋಸೆನೇ ಕೆಟ್ಟೋಗ್ಬಿಡ್ತೈತೆ, ಹಂಗಾಗೋದು. ಅದಕ್ಕೋಸ್ಕರ ದೋಸೆಗೆ ನೆನೆಹಾಕಲಿಲ್ಲ, ದೋಸೆ ಒಯ್ಯಲೂ ಇಲ್ಲ. ಇನ್ನು ಇವತ್ತಿನ ನೆನೆಹಾಕ್ಬಿಟ್ಟು ನಾಳೆ ದೋಸೆ ಮಾಡೋಣ ಅಂತ ನೆನೆಹಾಕ್ತೀನಿ, ನೋಡೋಣ ಚೆನ್ನಾಗಿ ಬರುತ್ತೇನೋ ಅಂತ. ನಮ್ಮ ಮನೇಲಿ ವಾರಕ್ಕೆ 2 ಸಲ ದೋಸೆ ಮಾಡ್ತಿದ್ದೆ. ನಮ್ಮ ಮನೇಲಿ ದೋಸೆ ತುಂಬ ಚೆನ್ನಾಗಿ ಬರೋವು, ಯಾವತ್ತೇನು ದೋಸೆ ಏನು ಕೆಟ್ಟೋಗಿರಲಿಲ್ಲ. ಅದೇನಾಯ್ತು ಏನೋ ಗೊತ್ತಿಲ್ಲ, ಒಂದು 5-6 ತಿಂಗಳಿಂದನೂ ನಾನು ಹೆಂಚಿಗಿನ್ನ ದೋಸೆ ಹಾಕೋದೇ ತಡ, ಮತ್ತು ಅವು ಎಬ್ಬಾಕು ಬರೋಲ್ಲ, ಕೆಟ್ಟೋಗ್ತಾ ಇದ್ದಾವೆ. ತವಾ ಪ್ರಾಬ್ಲಮ್ಮೇ ಅನಿಸುತ್ತೆ, ಹೊಸದೊಂದು ತಗೋಬೇಕು. 2 ಇದ್ದಾವೆ, 2 ಸ್ವಲ್ಪ ಎಲ್ಲ ನಾರಲ್ಲೆಲ್ಲ ತಿಕ್ಬಿಟ್ಟು ಎಲ್ಲ ನಾಸ್ಟಿಕ್ಕೆಲ್ಲ ಹೋಗೈತೆ. ಅದರಿಂದ ಏನಾನ ಅದು ಒಯ್ದ್ರೂ ಇದಾಗ್ತೈತೆ ಏನೋ ಗೊತ್ತಿಲ್ಲ, ಹೊಸದೊಂದು ತಗೋಬೇಕು. ನೋಡೋಣ ಇವತ್ತು ಒಯ್ಯೋಣ, ದೋಸೆ ಹೆಂಗೆ ಬರ್ತಾವೆ ನೋಡೋಣ ಅಂತ. ಇವತ್ತು ನೆನಾಗ್ತೆ, ಪರವಾಗಿಲ್ಲ, ಇವತ್ತು ತುಂಬ ಚೆನ್ನಾಗಿ ಬಂದವು ದೋಸೆ. ಬದನೆಕಾಯಿ ಎಣ್ಗಾಯಿ ಸಾಂಬಾರು ಮಾಡೋಣ ದೋಸೆಗೆ ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೊಂಡೆಲ್ಲ ಎಣ್ಗಾಯಿ ಸಾಂಬಾರು ಆಯಿತು. ಇನ್ನು ದೋಸೆ ಒಯ್ಯೋಣ ಅಂತ ಒಯ್ತಾ ಇದ್ದೀನಿ. ನಾನು ಒಂದು 2 ಪಾವು ಅಕ್ಕಿಗೆ 1 ಪಾವು ಉದ್ದಿನ ಬೇಳೆ ನೆನೆಹಾಕ್ತೀನಿ, 1 ಸ್ಪೂನು ಮೆಂತ್ಯ ಹಾಕ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಅದ್ರ ಜೊತೆ 1 ಸ್ಪೂನ್ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಅವಲಕ್ಕಿ ನೆನೆಹಾಕ್ತೀನಿ, ಅಷ್ಟೇ, ಇನ್ನೇನು ಹಾಕಲ್ಲ. ಫಸ್ಟ್ಗೆ ಹಾಕಿರೋ ದೋಸೆ ಚೆನ್ನಾಗಿ ಬಂತು, ಇದೊಂದು ಸ್ವಲ್ಪ ಕಿತ್ತೋದಂಗೆ ಆಯಿತು, ಆದರೂ ಪರವಾಗಿಲ್ಲ, ಚೆನ್ನಾಗೇ ಬಂದವು ದೋಸೆಗಳೇನು. ಇನ್ನು ದೋಸೆ ಒಯ್ದಿದ್ದಾಯ್ತು. ಇನ್ನು ನನ್ನ ಮಗಳಿಗೂ ನಮ್ಮ ಯಜಮಾನ್ರಿಗೂ ಕೊಟ್ಟು ನಾನು ಇನ್ನು ದೋಸೆ ತಿಂದುಬಿಟ್ಟು ಇನ್ನು ಬಟ್ಟೆದು ಸ್ವಲ್ಪ ಮಡ್ಚವೆ, ಇನ್ನು ಯಾವಾರ ಮಡಚ್ಬಿಟ್ಟೆಲ್ಲ ಬೀರುವಾಕೆಲ್ಲ ಜೋಡಿಸೋಣ ಅಂತ ಎಲ್ಲ ಮಡಿಸ್ತಾ ಇದ್ದೀನಿ. ಈ ಮಂಚ ತಗೊಬಂದು ಒಳ್ಳೆ ಕೆಲಸನೇ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಯಜಮಾನರು ನನ್ನ ಮಗಳನ್ನ ಬೆಳಗ್ಗೆ ಎದ್ದ ತಕ್ಷಣ ಎದ್ದೊಳ್ರಿ, ನನಗೆ ಕೆಲಸ ಇದ್ದು ಕಸ ಗುಡಿಸ್ಬೇಕು ಸಾರಿಸ್ಬೇಕು ಅನ್ನೋ ಕೆಲಸ ಇಲ್ಲ. ಅವ್ರ ಪಾಡಿಗೆ ಅವ್ರು ಮಂಚದ ಮೇಲೆ ಮನ್ಕೊಂಡಿರ್ತಾರೆ, ನನ್ನ ಪಾಡಿಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಳಗಡೆ ಕೆಲಸಗಳನ್ನ ಎಲ್ಲ ಮುಗಿಸ್ಕೋಬೋದು, ಸಾರಿಸೋದು ಗುಡಿಸೋದು ಎಲ್ಲನೂ. ನಮ್ಮ ಮನೇಲಿ ಮುಂಚೆನೂ ಮಂಚ ಇತ್ತಾಗಲೇ ಅದು ಕಬ್ಬಿಣದ್ದಿತ್ತು, ಅದು ಸ್ವಲ್ಪ ಗೇಜ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಮುರಿದೋಯ್ತು. ಅದಾದಮೇಲೆ ಮತ್ತೇನು ಕಟ್ಕೆದೆ ತಗೋಣ, ಚೆನ್ನಾಗಿ ಬಂದೋಬಸ್ತಾಗಿರೋದು ಅಂತ ತಗೊಳಕ್ಕೆ ಹೋಗಲಿಲ್ಲ. ಒಂದು 2 ವರ್ಷದ ಮೇಲೇ ಆಯ್ತೇನೋ ಅದು ಮುರಿದು, ಮತ್ತು ಇವಾಗಿನ ತಗೊಂಡ್ವಿ. ಇವತ್ತಿನ ವೀಡಿಯೋ ಇದಾಗಿತ್ತು. ಇಷ್ಟ ಆಗಿರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಒಂದು